ಅಜ್ಜಿ ಹೌದಮ್ಮ, ಪೂಜೆಗೆ ಲೇಟ್ ಆಗ್ತಿದೆ. ಇನ್ನು ಕಾದ್ರೆ ಪ್ರಯೋಜನ ಇಲ್ಲ. ನೀನೇ ಬಂದು ಪೂಜೆ ಮಾಡು. ನೀವೀ ಮಾತು ಹೇಳ್ತಾ ಇದ್ದೀರಾ? ನಾನೇ ಹೇಳ್ತಾ ಇದ್ದೀನಿ. ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಎರಡನೇ ವಿಷಯ. ಆದರೆ ಒಟ್ಟಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದೇ ಸಮಯಕ್ಕೆ ಪೂಜೆ ಆಗಬೇಕು, ಮಂಗಳಾರತಿನೂ ಆಗಬೇಕು. ನೀನೇ ಬಂದು ಮಾಡು. ಅಜ್ಜಿ, ಈ ಮಾತು ಬದಲಾಗಲ್ಲ ತಾನೆ? ಯಾಕೆ ಬದಲಾಗುತ್ತೆ? ಒಂದು ವೇಳೆ ನಾನು ದೀಪ ಹಚ್ಚಿ ಆರತಿ ಮಾಡೋ ಟೈಮ್ಗೆ ಲೀಲಾ ಅತ್ತೆ ಏನಾದರೂ ಬಂದ್ಬಿಟ್ರೆ ನನ್ನ ಕೈಯಿಂದ ಆರತಿ ತಟ್ಟೆ ಕಿತ್ಕೊಂಡು ಅವ್ರಿಗೆ ಕೊಡಲ್ಲ ತಾನೆ? ಕ್ಷಮಿಸಿ ಅಜ್ಜಿ, ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಕೇಳಿದೆ. ಹಾಗೆಲ್ಲ ಏನೂ ಆಗಲ್ಲ. ಈ ವರ್ಷವೂ ನೀನೇ ದೇವ್ರ ಪೂಜೆ ಮಾಡಬೇಕು ಅನ್ನೋದು ಆ ದೇವ್ರ ಇಚ್ಛೆ ಅನಿಸುತ್ತೆ. ಒಂದಂತೂ ಸತ್ಯ, ಈಗ ಏನೇನು ಆಗ್ತಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ. ಅಂದರೆ ಈಗ ಲೀಲಾ ಅತ್ತೆ ಬದಲಾಗಿ ನಾನು ಪೂಜೆ ಮಾಡ್ತೀನಿ, ಅದು ಒಳ್ಳೆಯದಕ್ಕೆ ಅಂತಲೇ ಅನಿಸುತ್ತಾ? ಹೌದೌದು, ಒಂಥರ ಒಳ್ಳೆಯದೇ. ಕೆಲವು ಸಲ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಮುಖ್ಯ ಆಗಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದು ಮುಖ್ಯ ಆಗುತ್ತೆ. ಬಾ, ಬಂದು ಪೂಜೆ ಮಾಡು. ಬರ್ತೀನಿ ಅಜ್ಜಿ. ಸರಿ, ಬೇಗ ಬಾ. ಇದೇನಕ್ಕ ಇದು? ಕಹಾನಿ ಮೇ ಟ್ವಿಸ್ಟು. ಅಜ್ಜಿ ಅವರಾಗವ್ರೆ ಬಂದು ನಿಮ್ಮನ್ನ ಪೂಜೆ ಮಾಡು ಅಂತ ಕರೀತಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಿರುತ್ತೆ ಅವಳು ಬರಲ್ಲ ಅಂತ. ಜವಾಬ್ದಾರಿನೇ ಇಲ್ಲದೆ ಇರೋ ಅವಳಿಗೆ ಜವಾಬ್ದಾರಿ ಕೊಟ್ಟು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿರುತ್ತೆ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಅವಳಿಂದ ಹಾಳಾಗೋದು ಬೇಡ ಅಂತ ಅನ್ಸಿರುತ್ತೆ. ಅದಕ್ಕೆ ನನ್ನ ರೂಮ್ ತನಕ ಬಂದು ನನಗೆ ಪೂಜೆ ಮಾಡು ಅಂತ ಹೇಳಿರೋದು ಅಜ್ಜಿ. ಆದ್ರೂ ನೋಡಿ, ಅವಳು ಇನ್ನೂ ಬಂದಿಲ್ಲ. ಬಾ, ಎಷ್ಟು ಇರ್ರೆಸ್ಪಾನ್ಸಿಬಲ್ ಅವಳು. ಲೀಲಾಗಿರೋ ಈ ಇರ್ರೆಸ್ಪಾನ್ಸಿಬಿಲಿಟಿ ಒಂದೇ ಸಾಕು ನನ್ನಿಂದ ಕಿತ್ಕೊಂಡ ಅಧಿಕಾರಗಳನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ. ನನ್ನಿಂದ ಒಂದೊಂದೇ ಜವಾಬ್ದಾರಿಗಳನ್ನ ಕಿತ್ತು ಅವಳ ಕೈಗೆ ಕೊಟ್ರಲ್ಲ, ಅದೇ ಜವಾಬ್ದಾರಿಗಳನ್ನ ಅವಳ ಕೈಲಿ ನಿಭಾಯಿಸಕ್ಕಾಗಲ್ಲ ಅಂತ ಹೇಳಿ ಅಜ್ಜಿ ಅವಳ ಕೈಯಿಂದ ಕಿತ್ತು ನನ್ನ ಕೈಗೆ ಕೊಡೋ ಹಾಗೆ ಮಾಡ್ತೀನಿ. ಅವಳ ಮುಂದೆನೆ ನನ್ನ ಗೆಲುವಿನ ಸೌದಾನ ಕಟ್ತೀನಿ. ಈ ಸಂಕ್ರಾಂತಿಯಿಂದ ಗೆಲುವಿನ ಅಡಿಪಾಯನ ಹಾಕ್ತೀನಿ. ಅಲ್ಲ, ಇವ್ರು ಇಲ್ಲಿಗೆ ಯಾಕೆ ಬಂದ್ರು? ಇವತ್ತು ಹಬ್ಬ, ಮನೇಲಿ ಹಬ್ಬ ಮಾಡೋದ್ ಬಿಟ್ಟು ಇಲ್ಲಿ ಇವ್ರಿಗೇನು ಕೆಲಸ? ವಿಕ್ರಮ್ ಹೇಳ್ದಾಗೆ ಇವ್ರು ಯಾವ್ದೋ ಬೇರೆ ವ್ಯವಹಾರ ನಡೆಸ್ತಿದಾರ. ಕರೆಕ್ಟು, ಇವ್ರು ಗುಟ್ಟಾಗಿ ಬಂದಿರೋದು ನೋಡಿದ್ರೆ ಇಲ್ಲಿ ಏನೋ ಇಲ್ಲಿಗಲ್ ಆಕ್ಟಿವಿಟಿ ನಡೀತಿದೆ ಅನ್ಸುತ್ತೆ. ನೋಡಿದ್ಯಾರಿಲ್ಲ, ಯಾರು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಿದ್ದಾರೆ. ಇದಕ್ಕೇನಾ ಹೆಜ್ಜೆ ಬರ್ಬೇಡ, ನಿನ್ ಮನೆಗೆ ಹೋಗು ಅಂತ ಹೇಳಿದ್ದು? ಈ ಲೀಲಾ ಕಣ್ಣಿಂದ ನೀವಷ್ಟು ಸುಲಭವಾಗಿ ತಪ್ಸ್ಕೊಳಕ್ಕಾಗಲ್ಲ ಹೆಜ್ಜೆ. ವಾಸನೆ ನೋಡಿ ರುಚಿ ಕಂಡಿಡಿಯೋ ಚಾಣಾಕ್ಷ ನೀವಾದ್ರೆ ನಿಮ್ಮ ಹೆಜ್ಜೆ ಗುರುತು ನೋಡಿ ನಿಮ್ ನಿಜವಾದ ಬಣ್ಣ ಬೈರ್ ಮಾಡೋ ಮಹಾ ಚತುರೆ ನಾನು. ಈಗ ಆಪರೇಷನ್ ಹೆಜ್ಜೆ ಶುರು. ಅಜ್ಜಿ, ನಾನು ಪೂಜೆ ಮಾಡ್ಬೋದಲ್ವಾ? ಮಾಡಮ್ಮ, ನಂದೇನೂ ಅಭ್ಯಂತರ ಇಲ್ಲ.
ಇವತ್ತು ನೀನೇ ಪೂಜೆ ಮಾಡಬೇಕು ಅನ್ನೋದು ಆ ದೇವ್ರ ಇಚ್ಛೆ ಅನಿಸುತ್ತೆ, ಮಾಡು. ಆದ್ರೂ ದುರ್ಗಾಕ್ಕ ತುಂಬಾ ಕಿಲಾಡಿ. ಪ್ರತಿ ವರ್ಷ ತರಾನೇ ಈ ವರ್ಷನೂ ಅವರೇ ಪೂಜೆ ಮಾಡಿದ್ರು. ಲೀಲಾ, ಇದು ಪ್ರತಿ ವರ್ಷದ ತರ ಮಾಡ್ತಾ ಇರೋ ಆರತಿ ಅಲ್ಲ. ನನ್ನ ನಿನ್ನ ಯುದ್ಧಕ್ಕೆ ಇದು ನಾಂದಿ ಪೂಜೆ. ಇಲ್ಲ, ನಾನ್ ಬಿಡಲ್ಲ. ಈ ವರ್ಷ ಹೋದ್ರೆ ಹೋಗ್ಲಿ, ನೆಕ್ಸ್ಟ್ ಇಯರ್ ನಾನೇ ಆರತಿ ಮಾಡೋದು. ಇಷ್ಟು ದಿನ ನೀನ್ ಗೆಲ್ತಾ ಇದ್ದೆ, ಆದ್ರೆ ಇವತ್ತಿಂದ ಹೆಜ್ಜೆ ಹೆಜ್ಜೆಗೂ ನಿನ್ನ ಸೋಲಿಸ್ತಾ ಹೋಗ್ತೀನಿ. ನಾನ್ ಕಳ್ಕೊಂಡಿರೋ ಸ್ಥಾನನ ಮತ್ತೆ ಪಡ್ಕೋತೀನಿ. ದೇವ್ರೆ, ಇದ್ ನಿನ್ಗೆ ನ್ಯಾಯನಾ? ನೀನು ಚಿಕ್ಕೋಳು ಅಂತ ನನ್ನ ಕಾಮಿಡಿ ಪೀಸ್ ಮಾಡ್ತಿದ್ಯಾ? ನೀನ್ ಒಂದೊಂದೇ ಹೆಜ್ಜೆ ಹಿಂದೆ ಹೋಗ್ತಾ ಇರ್ತೀಯ, ನಾನು ಒಂದೊಂದೇ ಹೆಜ್ಜೆ ಮುಂದೆ ಬರ್ತಾ ಇದ್ದೀನಿ. ಈ ಸಂಕ್ರಾಂತಿಗೆ ನೀನು ಇಲ್ಲಿಲ್ಲ, ಮುಂದಿನ ಸಂಕ್ರಾಂತಿಗೆ ಪರ್ಮನೆಂಟ್ ಆಗಿ ನೀನಿಲ್ಲಿರಲ್ಲ. ಇಲ್ಲಿಂದ ನನ್ನ ನಿನ್ನ ಯುದ್ಧ ಶುರು. ನೀನ್ ಮೈ ಮರ್ತಾಗೆಲ್ಲ ನಾನ್ ಮೇಲಕ್ಕೆ ಹತ್ತುತ್ತಾ ಇರ್ತೀನಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಉದ್ದೇಶಗಳಿಲ್ದೆ ನೀನೇನು ಮಾಡಲ್ಲ ಭಗವಂತ. ನಿನ್ನ ಹತ್ರ ನಾನೇನು ಕೇಳಲ್ಲ. ನನ್ನ ಮನಸ್ಸಲ್ಲಿ ಏನಿದೆ, ನನ್ನ ಆಸೆ ಏನು ಅಂತ ನಿನಗೆ ಗೊತ್ತು. ಅದನ್ನ ನೀನು ಪೂರೈಸಬೇಕು ತಂದೆ. ಭಟ್ರೆ, ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆ ಸರ್. ಓಹೋ, ಓವರ್ ಮರ್ಯಾದೆ. ನಮಗೂ ಲಕ್ಷಾಂತರ ಜನ ಮನ್ಸಲ್ಲೇ ನಮಸ್ಕಾರ ಮಾಡ್ತಾರೆ, ಆದರೆ ನಾವು ಇವ್ರ ಥರ ಓವರ್ ಬಿಲ್ಡಪ್ ತಗೊಳ್ಳಲ್ಲ. ಏಪ್ರಿಲ್ ಥರ ಕೇಳಿ. ಏಪ್ರೋನಾ ಅಂದರೆ ಏಜೆ ಅಡುಗೆ ಮಾಡ್ತಾರಾ?